ಹೀಗೆ ಮಾಡ್ತಾರೆ ಇದು ಅನ್ಯಾಯ ಮಹಿಳೆಯರಿಗೆ ಅಂತ. ಅದೇ ರೀತಿ ಪುಷ್ಪಾ ಅಮರ್ನಾಥ್ ಜಡ್ಪಿ ಮೆಂಬರ್ ಆದಾಗಿದ್ದು ಅವರು ನಮ್ಮ ಮಹಿಳಾ ಕಾರ್ಯಕ್ರಮಗಳಿಗೆ ಸುಮಾರಕ್ಕೆ ಬಂದಿದ್ದೀರಾ. ನಮ್ಮ ತುಂಬಾ ಏನಾದ್ರೂ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಈಗ ಸ್ವಲ್ಪ ನನಗೆ ಅಸಮಾಧಾನ ಇದೆ. ಏನೆಂದ್ರೆ ನಿನ್ನೆ ರಾತ್ರಿ ತಾನೇ ಗೊತ್ತಾಗಿದ್ದು, ಬಹಳಷ್ಟು ಮಟ್ಟಿಗೆ ಮಾಡಬಹುದಿತ್ತು, ತುಂಬಾ ಸ್ಟಾಫ್ಸ್ ಎಲ್ಲ ಖಾಲಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಂದ್ರೆ ಈ ಒಂದು ಅವಕಾಶಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ. ಬಹಳಷ್ಟು ಸಮಿತಿಗಳನ್ನ ಮಾಡಿದ್ದಾರೆ. ಮೈಸೂರು ದಸರಾ ಉಪ ಸಮಿತಿಗಳಲ್ಲಿ ಹೆಚ್ಚಿನ ಮಹಿಳೆಯರನ್ನ ಇನ್ವಾಲ್ವ್ ಮಾಡಿದ್ದಾರೆ. ಲಕ್ಷ್ಮಿ ಎಷ್ಟು ಜನ ಹಾಕೊಂಡಿದ್ದಾರೆ ಅಂತ ನೀವು ಗೆಸ್ ಮಾಡಬಹುದು. ಒಂದು ಇಲ್ಲಿ ನಮಗೆ ಸುಮಾರು 20ರ ಮೇಲೆ ಸಮಿತಿಗಳೆಲ್ಲ ಇದೆ. ಒಬ್ಬೊಬ್ಬ ಮಹಿಳೆಯರು ಕೂಡ ಎಲ್ಲರೂ ಇನ್ವಾಲ್ವ್ ಆಗಲಿ ಇದರಲ್ಲಿ ಅವರವರ ಏನು ಮಾಡಬಹುದು ಕೆಲಸಗಳು ಒಟ್ಟಿಗೆ ಅನ್ನೋ ರೀತಿಯಲ್ಲೂ